ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ಎಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಮೂವಿ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲೇ ಗೊತ್ತಾಗಿರುತ್ತೆ. ಲೋಕ ಚಾಪ್ಟರ್ 1 ಚಂದ್ರ. ಸೊ ಇದೊಂದು ಸಿನಿಮ್ಯಾಟಿಕ್ ಯೂನಿವರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಲೋಕನ ಪ್ರಪಂಚದಲ್ಲಿ ಯಾವ ಕ್ಯಾರೆಕ್ಟರ್ಸ್ ಇದೆ ಆ ಕ್ಯಾರೆಕ್ಟರ್ಸ್ ಆಗಿ ಒಂದೊಂದು ಪಾರ್ಟ್ ಬೈ ಪಾರ್ಟ್ ಫಿಲಮ್ಸ್ಗಳು ಬರುತ್ತೆ. ಸೊ ಈ ಮೊದಲನೇ ಪಾರ್ಟಲ್ಲಿ ಚಂದ್ರ ಅನ್ನೋ ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡಿ ಆ ಕ್ಯಾರೆಕ್ಟರ್ಗೆ ಏನೇನು ಸ್ಪೆಷಲ್ ಪವರ್ಸ್ ಇದೆ, ಏನೇನು ವೀಕ್ನೆಸ್ ಇದೆ, ಅವರು ನಿಜವಾಗ್ಲೂ ಪಾಸಿಟಿವಾ ಅಥವಾ ನೆಗೆಟಿವ್ ಕ್ಯಾರೆಕ್ಟರಾ, ಅವ್ರಿಗೆ ಈ ಸೂಪರ್ ಪವರ್ಸ್ ಎಲ್ಲ ಹೇಗೆ ಬಂತು, ಅವ್ರದ್ದು ಒರಿಜಿನ್ ಏನು, ಅವ್ರ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಏನು ಅನ್ನೋದನ್ನೆಲ್ಲ ನೀವು ಮೂವಿಲೇ ನೋಡಿ ತಿಳ್ಕೊಬೇಕು. ಈ ಮೂವಿ ಈಗ ಜಿಯೋ ಹಾಟ್ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಎಲ್ಲ ಲ್ಯಾಂಗ್ವೇಜಸಲ್ಲೂ ಅವೈಲಬಲ್ ಇದೆ, ಕನ್ನಡದಲ್ಲೂ ಕೂಡ ಅವೈಲಬಲ್ ಇದೆ. ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಯಾಕೆಂದರೆ ಆಲ್ಮೋಸ್ಟ್ ಒಂದು 70% ಆಫ್ ದಿ ಸ್ಟೋರಿ ಇದ್ರಲ್ಲಿ ತೋರಿಸೋದೆಲ್ಲ ಆಲ್ಮೋಸ್ಟ್ ನಮ್ಮ ಬೆಂಗಳೂರಲ್ಲೇ ನಡೆಯೋದು. ಸೊ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾ ಇರ್ತಾರೆ ಕ್ಯಾರೆಕ್ಟರ್ಸು. ಸೊ ಈ ಮೂವಿಲಿ ಏನೇನು ಪಾಸಿಟಿವ್ ಪಾಯಿಂಟ್ಸ್ ಇದೆ, ನೆಗೆಟಿವ್ ಪಾಯಿಂಟ್ಸ್ ಇದೆ, ಏನೇನು ಹಿಡನ್ ಡೀಟೇಲ್ಸ್ ಇಟ್ಟಿದ್ದಾರೆ, ನೆಕ್ಸ್ಟ್ ಬರುವ ಕ್ಯಾರೆಕ್ಟರ್ಸಲ್ಲಿ ಏನೇನು ಅವ್ರ ಸ್ಪೆಷಾಲಿಟೀಸ್ ಇರ್ಬೋದು, ಈ ಸ್ಟೋರಿ ಯಾವ ಮಿತ್ ಬೇಸ್ಡಲ್ಲಿ ಅವ್ರು ಇಟ್ಟಿದ್ದಾರೆ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಮೂವಿದು ಸ್ಟೋರಿ ಮೇನ್ ಬೇಸಿಸ್ ಆಗಿರೋದೆ ಕೇರಳ ಕಲ್ಚರಲ್ಲಿ ಹಳೆ ಪುರಾತನ ಗ್ರಂಥಗಳಲ್ಲಿ ಇದ್ದಂತಹ ಸುಮಾರು ಪವರ್ಫುಲ್ ಕ್ಯಾರೆಕ್ಟರ್ಸ್ಗಳು, ಅವ್ರಿಗೊಂದು ಸೂಪರ್ ಪವರ್ಸ್ಗಳು ಇರುತ್ತೆ. ಸೊ ಅವರು ಒಳ್ಳೆ ಇದಕ್ಕೋಸ್ಕರ ಜನರನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಅವರ ಗ್ರಂಥಗಳಲ್ಲಿ ಅವರ ನಂಬಿಕೆಯಿಂದ ಇಟ್ಟಂಥ ಕ್ಯಾರೆಕ್ಟರ್ಸ್ಗಳು ಈಗಲೂ ಜೀವಂತವಾಗಿದ್ದು ನಮ್ಮಂಥ ಜನಸಾಮಾನ್ಯಗಳ ಮಧ್ಯದಲ್ಲಿ ಹೇಗೆ ಬ್ಲೆಂಡ್ ಆಗಿ ನಮ್ಮ ಜೊತೆ ಅವರು ಬದುಕ್ತಾ ಇರ್ತಾರೆ ಅನ್ನೋ ಕಾನ್ಸೆಪ್ಟನ್ನ ಇಟ್ಕೊಂಡವರು ಸ್ಟೋರಿನ ಬಿಲ್ಡ್ ಮಾಡಿದ್ದಾರೆ. ಸೊ ಈ ಲೋಕ ಅನ್ನೋದ ಅಂದರೆ ಅದೊಂದು ಫುಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಆ ಬೇಸಿಸ್ ಮೇಲೆ ಕ್ಯಾರೆಕ್ಟರ್ಸ್ಗಳ ಮೇಲೇ ಬಿಲ್ಡ್ ಮಾಡಿದ್ದಾರೆ. ಸೊ ಈ ಮೂವಿಯ ಫಸ್ಟ್ ಪಾರ್ಟ್ ಚಂದ್ರ ಅಂದರೆ ನೀಲಿ ಅಂತ ಆ ಕ್ಯಾರೆಕ್ಟರ್ದು ನಿಜವಾದ ಹೆಸರು. ಸೊ ಯಕ್ಷಿ ಅಂತ ಅಂದರೆ ಈಗ ನಾವು ಇಂಗ್ಲೀಷ್ ಮೂವೀಸಲ್ಲಿ ನೋಡಿರೋ ವ್ಯಾಂಪೈರ್ ಥರ. ಸೊ ಆ ಕ್ಯಾರೆಕ್ಟರ್ನ ಬೇಸಿಸ್ ಮೇಲೆ ಈ ಫಸ್ಟ್ ಮೂವಿಲಿ ಆ ಕ್ಯಾರೆಕ್ಟರ್ನ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಈ ಮೂವಿದು ಪಾಸಿಟಿವ್ ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡು ಹೋಗೋದಾದರೆ ಇದರ ಫಸ್ಟ್ ಪಾಸಿಟಿವೇ ಇದರ ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿನ ಎಲ್ಲೂ ನಿಮಗೆ ಲ್ಯಾಗ್ ಅನಿಸುತ್ತೆ, ಬೋರಿಂಗ್ ಅನಿಸುತ್ತೆ, ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಒಂದು 2-3 ಟ್ರಾನ್ಸಿಷನ್ಸ್ಗಳು ಬರುತ್ತೆ, ಅದಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ ಫಸ್ಟ್ ಟ್ರಾನ್ಸಿಷನಲ್ಲಿ ಒಂದು ಚುಕ್ಕಿಯಿಂದ ಸ್ಟಾರ್ ತೋರಿಸೋದಾಗಲಿ ಅಥವಾ ಲೈಟ್ ಬೆಳಕಿಂದ ಡ್ರಿಂಕ್ಸ್ಗೆ ಟ್ರಾನ್ಸಿಷನ್ ಮಾಡೋದಾಗಲಿ, ಆ ಶಾರ್ಟ್ಸ್ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಇದರ ಮುಂದಿನ ಪಾಸಿಟಿವ್ ಪಾಯಿಂಟ್ ಅಂದರೆ ಅದರದ್ದು ಫಸ್ಟ್ ಹಾಫ್ ಅಂತ ಹೇಳ್ಬೋದು. ಫಸ್ಟ್ ಹಾಫು ಸ್ಟೋರಿನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಕ್ಯೂರಿಯಾಸಿಟಿ ಆಗಿರಲಿ, ಕಾಮಿಡಿ ಆಸ್ಪೆಕ್ಟ್ಸ್ ಆಗಲಿ ತುಂಬ ಚೆನ್ನಾಗಿ ಪ್ಯಾರಲಲ್ ಆಗಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸೊ ಫಸ್ಟ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ನಿಮಗೆ ಯಾವಾಗ ಮುಗಿಯುತ್ತೆ ಫಸ್ಟ್ ಹಾಫ್ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಫಾಸ್ಟಾಗಿ ತೊಗೊಂಡೋಗ್ತಾರೆ ನಿಮಗೆ. ಆಮೇಲೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ಗಳು, ಕಲ್ಯಾಣಿ ಪ್ರಿಯದರ್ಶಿನಿ ಅವರಂತೂ ಸೂಪರಾಗಿ ಮಾಡಿದ್ದಾರೆ. ಫೀಮೇಲ್ ಸೂಪರ್ ಹೀರೋದಲ್ಲಿ ಬೇಸ್ಡಾಗಿ ಬಂದಿರೋ ನಮ್ಮ ಇಂಡಿಯನ್ ಮೂವೀಸಲ್ಲಿ ತುಂಬ ಕಡಿಮೆ. ಸೊ ಅದರಲ್ಲಿ ಈ ಕ್ಯಾರೆಕ್ಟರ್ ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಡೈಲಾಗ್ಸ್ ಇಲ್ಲ, ಬರೀ ಅವರ ಪ್ರೆಸೆನ್ಸಿಂದ ತುಂಬ ಚೆನ್ನಾಗಿ ಮೂವಿನ ತೊಗೊಂಡೋಗಿದ್ದಾರೆ. ಅದು ಬಿಟ್ಟರೆ ಅವರ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗಳು, ಸೊ ಅವ್ರದ್ದು ರಿಯಾಕ್ಷನ್ಸ್ಗಳನ್ನ ಕರೆಕ್ಟ್ ಪ್ಲೇಸ್ಮೆಂಟಲ್ಲಿ ಇಟ್ಟು ಒಳ್ಳೆ ಕಾಮಿಡಿನ ತೆಗೆದಿದ್ದಾರೆ. ಡೈಲಾಗ್ಸ್ ಇಟ್ಟು ಕಾಮಿಡಿ ಇಡೋದಕ್ಕಿಂತ ಸಿಚುಯೇಷನಲ್ ಕಾಮಿಡಿಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇದ್ರ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಅಂದರೆ ಈ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ನ ಹೇಳಬೇಕಾದ್ರೆ ನಮಗೆಲ್ಲೂ ಬೋರ್ ಅನಿಸ್ತಾರೆ. ಫಿಲಮಿಂದ ಡಿಸ್ಕನೆಕ್ಟ್ ಆಗದಿರಂಗೆ 2 ಸ್ಕ್ರೀನ್ ಪ್ಲೇನ ಒಟ್ಟೊಟ್ಟಿಗೆ ಕೂರಿಸಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕರೆಂಟಲ್ಲಿ ನಡೀತಾರೆ ಸಿಚುವೇಶನ್ನ ತೋರಿಸಿದ್ದಾರೆ. ಸೊ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ಗಳನ್ನ ಈ ಥರನೂ ತೋರಿಸ್ಬೋದು ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಇದರ ನೆಗೆಟಿವ್ ಪಾಯಿಂಟ್ಸ್ಗೆ ಬರೋದಾದರೆ ಇದ್ರ ಸೆಕೆಂಡ್ ಹಾಫ್ ಅಂತ ಹೇಳ್ಬೋದು. ಫಸ್ಟ್ ಹಾಫಲ್ಲಿ ಎಷ್ಟು ಚೆನ್ನಾಗಿ ಸ್ಟೋರಿನ ಬಿಲ್ಡ್ ಮಾಡ್ತಾರೆ, ಬಟ್ ಸೆಕೆಂಡ್ ಹಾಫಲ್ಲಿ ತುಂಬ ಕ್ಲಮ್ಸಿ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರು ನೆಕ್ಸ್ಟ್ ಪಾರ್ಟ್ಗಳಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳದ್ದು ಒಂಚೂರು ಇಂಟ್ರಡಕ್ಷನ್ ಕೊಟ್ಟು ಬರುವಂಥ ನೆಕ್ಸ್ಟ್ ಮೂವೀಸ್ಗಳಿಗೆ ಆಡಿಯನ್ಸ್ಗಿನ್ನ ಸ್ವಲ್ಪ ಎಕ್ಸೈಟ್ಮೆಂಟ್ ಲೆವೆಲ್ನ ಜಾಸ್ತಿ ಮಾಡೋಕ್ಕೋಸ್ಕರ ಆ ಕ್ಯಾರೆಕ್ಟರ್ಸ್ಗಳನ್ನ ಸುಮ್ಮನೆ ತುರುಕಿದ್ದಾರೆ. ಸೊ ಈ ಮೂವಿಲಿ ಚಂದ್ರನ ಮೇನ್ ಕ್ಯಾರೆಕ್ಟರ್ನ ಮಾತ್ರ ಫೋಕಸ್ ಮಾಡಿ ಸ್ಟೋರಿನ ಕಂಪ್ಲೀಟ್ ಮಾಡಿದರೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು. ಸ್ಟೋರಿ ಒಳ್ಳೆ ಪೊಟೆನ್ಷಿಯಲಾಗಿ ಹೋಗ್ತಾ ಇರ್ಬೇಕಾದ್ರೆ ಈ ಕ್ಯಾರೆಕ್ಟರ್ಸ್ಗಳೆಲ್ಲ ಮಧ್ಯೆ ಬಂದು ಈ ಮೂವಿದು ಮೇನ್ ಸ್ಟೋರಿ ಲೈನ್ನ ಹಂಗೆ ಡ್ರಾಪ್ ಮಾಡ್ದಂಗೆ ಅನಿಸ್ತು. ಅದಾದಮೇಲೆ ಇದರಲ್ಲಿ ಆರ್ಗನ್ ಟ್ರಾಫಿಕಿಂಗ್ ನಡೀತಾ ಇರುತ್ತೆ ಅನ್ನೋದನ್ನೆಲ್ಲ ನ್ಯೂಸಲ್ಲಾಗಲಿ ಅಥವಾ ನ್ಯೂಸ್ ಪೇಪರ್ಗಳು ಆರ್ಟಿಕಲಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಸೊ ಆ ಪಾಯಿಂಟ್ನ ಈ ಮೂವಿ ಸ್ಟೋರಿ ಎಲ್ಲ ಟಚ್ ಮಾಡ್ತಾರೆ ಅಂದರೆ ಅದನ್ನು ಹಂಗೆ ಇನ್ಕಂಪ್ಲೀಟಾಗಿ ಹಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಈ ಮೂವಿಲಿ. ಸೊ ಮೇಜರ್ ಆ ಪಾಯಿಂಟ್ನೇ ಕಂಪ್ಲೀಟ್ ಮಾಡಲಿಲ್ಲ. ಸೊ ಈ ಚಂದ್ರನ ಕ್ಯಾರೆಕ್ಟರ್ ಸೂಪರ್ ಹೀರೋ, ಅದು ಹುಡುಗೆ ಸೂಪರ್ ಪವರ್ಸ್ ಇದೆ,
ಅವರು ಒಳ್ಳೇದಕ್ಕೋಸ್ಕರ ಜನರಿಗೆ ಹೆಲ್ಪ್ ಮಾಡೋ ಅಂಥ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಅವ್ರ ಆ್ಯಕ್ಷನ್ಸಿಂದಾಗಲಿ ಯಾವ್ದ್ರಿಂದನಾಗಲಿ ಸೊಸೈಟಿಗೆ ಏನು ಯೂಸ್ ಆಗಿದ್ದ ಥರ ಏನು ಸ್ಟೋರಿಲಿ ನಮಗೇನು ಅನ್ಸೋದಿಲ್ಲ. ಯಾಕೆಂದರೆ ಫಸ್ಟ್ ಹಾಫಲ್ಲಿ ಸ್ಟೋರಿ ಈ ಥರ ಹೋಗ್ಬೋದು ಅಂತೆಲ್ಲ ಬಿಲ್ಡ್ ಮಾಡಿರ್ತಾರೆ. ಬಟ್ ಸೆಕೆಂಡ್ ಹಾಫಲ್ಲಿ ಅನ್ನೆಸೆಸರಿಯಾಗಿ ನೆಕ್ಸ್ಟ್ ಮೂವೀಸಲ್ಲಿ ಬರೋವಂಥ ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ತೋರಿಸಿ ಈ ಮೇಯ್ನ್ ಸ್ಟೋರಿ ಲೈನಲ್ಲಿ ಬೇಕಾದ ಒಂದು ಮೇಯ್ನ್ ಸ್ಟೋರಿ ಲೈನ್ನೇ ಕಂಪ್ಲೀಟ್ ಮಾಡಿದೆ. ಜಸ್ಟ್ ಒಂದು ಆ್ಯಕ್ಷನ್ ಸೀಕ್ವೆನ್ಸಿಂದ ಕೊನೆಯಲ್ಲಿ ಎಂಡ್ ಮಾಡಿ ಅದರಿಂದ ಸೊಸೈಟಿಗೆ ಏನು ಯೂಸೇ ಆಗಿಲ್ಲ, ಇನ್ನು ಇನ್ಕಂಪ್ಲೀಟ್ ಆಗಿ ನಿಲ್ಲಿಸಿರೋ ಥರ ನಿಲ್ಲಿಸ್ಬಿಡ್ತಾರೆ. ಸೊ ಅದು ಸ್ವಲ್ಪ ಎಂಡಿಂಗ್ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಸೊ ಓವರ್ ಆಲ್ ಹೇಳೋದಾದ್ರೆ ಇದೊಂದು ಡೀಸೆಂಟ್ ಟು ಗುಡ್ ವಾಚ್ ಅಂತ ಹೇಳ್ಬೋದು. ಥಿಯೇಟರ್ಸ್ಗಳಲ್ಲಿ ಇದ್ದಿದ್ದ ರೆಸ್ಪಾನ್ಸ್ಗಳು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಅಂಥ ಎಕ್ಸೈಟಿಂಗ್ ಆಗಿರೋ ಒಂದು ಫಿಲಮ್ ಅಲ್ಲ. ಬಟ್ ಒಂದು ಫೀಮೇಲ್ ಸೂಪರ್ ಹೀರೋದಲ್ಲಿ ಒಂದು ಒಳ್ಳೆ ಗುಡ್ ಅಟೆಂಪ್ಟ್ ಅಂತ ಹೇಳ್ಬೋದು. ಸೊ ನೋಡೋಣ ಮುಂದೆ ಬರುವ ಲೋಕ ಚಾಪ್ಟರ್ಸ್ಗಳಲ್ಲಿ ನೆಕ್ಸ್ಟ್ ಕ್ಯಾರೆಕ್ಟರ್ಸ್ಗಳನ್ನ ಸ್ಟೋರಿಗಳನ್ನ ಹೇಗೆ ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ ಈ ಚಂದ್ರಾದ ಇನ್ಕಂಪ್ಲೀಟ್ ಆಗಿರೋ ಸ್ಟೋರಿ ಲೈನ್ನ ಬರುವಂಥ ನೆಕ್ಸ್ಟ್ ಮೂವಿಗಳಲ್ಲಿ ಕಂಪ್ಲೀಟ್ ಮಾಡ್ತಾರ ಅನ್ನೋದನ್ನೆಲ್ಲ ಕಾದು ನೋಡಬೇಕು. ನೆಕ್ಸ್ಟ್ ಮೂವಿ ಕ್ಯಾರೆಕ್ಟರ್ಸ್ಗಳಿಗೆ ಏನೇನು ಪವರ್ಸ್ ಇರುತ್ತೆ, ಅವ್ರು ಯಾವ್ಯಾವ ಮಿತ್ಗಳನ್ನ ಬೇಸ್ಡಾಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ನಮಗೆ ಪೋಸ್ಟ್ ಕ್ರೆಡಿಟ್ ಸೀನ್ಸಲ್ಲಿ ತೋರಿಸ್ತಾರೆ. ಸೊ ಅದರಲ್ಲಿ ದುಲ್ಕರ್ ಸಲ್ಮಾನ್ ಅವರು ಒಡಿಯಾನ್ ಅನ್ನೋ ಕ್ಯಾರೆಕ್ಟರು. ಇದು ಕೂಡ ಕೇರಳದ ಹಳೆ ಫೋಕ್ ಟೇಲ್ಗಳಲ್ಲಿ ಮೆನ್ಷನ್ ಆಗಿರುವಂಥ ಕ್ಯಾರೆಕ್ಟರು. ಈ ಕ್ಯಾರೆಕ್ಟರ್ದು ಸ್ಪೆಷಲ್ ಪವರ್ಸ್ ಏನಪ್ಪ ಅಂದರೆ ಆ ಕೇರಳದ ಫೋಕ್ ಟೇಲ್ ಪ್ರಕಾರ ಈ ಕ್ಯಾರೆಕ್ಟರು ಶೇಪ್ ಶಿಫ್ಟ್ ಮಾಡ್ಕೊಳ್ತಾರೆ. ಅಂದರೆ ಈಗ ಅವ್ರಿಗೆ ಯಾವಾಗ ಬೇಕಾಗ ಅನಿಮಲ್ ಆಗ್ಬೋದು ಅಥವಾ ಬೇರೆ ರೂಪಗಳನ್ನ ತಾಳ್ಬೋದು. ಸೊ ಬೇರೆ ಮನುಷ್ಯನ ಥರ ಅವರ ಶೇಪ್ನ ಶಿಫ್ಟ್ ಮಾಡ್ಕೊಬೋದು. ಸೊ ಆಮೇಲೆ ಅವರು ಡಾರ್ಕ್ನೆಸ್ಸಲ್ಲಿ ಸಮುರಾಯ್ ಥರ ಫೈಟ್ ಮಾಡೋ ಅಂಥ ಸ್ಕಿಲ್ಸ್ ಕೂಡ ಇರುತ್ತೆ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಯಾವುದು ರಿವೀಲ್ ಮಾಡಿರೋದು ಅಂದರೆ ಅದು ಟೊವಿನೋ ಥಾಮಸ್ ಅವರು ಪ್ಲೇ ಮಾಡಿರುವಂಥ ಚಾತನ್ ಅಂತ ಕ್ಯಾರೆಕ್ಟರು. ಸೊ ಈ ಕ್ಯಾರೆಕ್ಟರು ಕೂಡ ಕೇರಳದ ಹಳೆ ಟ್ರೆಡಿಷನ್ಗಳಲ್ಲಿ ಇರುವಂಥ ಫೋಕ್ ಟೇಲ್ಸ್ಗಳಲ್ಲಿ ಬರೆದಿರೋಂಥ ಕತೆ ಇದು. ಸೊ ಆ ಕ್ಯಾರೆಕ್ಟರ್ದು ಸ್ಪೆಷಲ್ ಪವರ್ ಏನಪ್ಪ ಅಂದರೆ ಅವರು ಗಾಬ್ಲಿನ್ ಥರ. ಸೊ ಅವ್ರದ್ದು ಸ್ಪೆಷಲ್ ಪವರ್ಸ್ ಏನಪ್ಪ ಅಂದರೆ ಮ್ಯಾಜಿಕ್ ಮತ್ತು ಇಲ್ಯೂಷನ್ಸು. ಸೊ ಈ ಚಂದ್ರ ಪಾರ್ಟ್ 1 ಕೂಡ ಆ ಕ್ಯಾರೆಕ್ಟರ್ಸು ಮ್ಯಾಜಿಕ್ ಮಾಡೋದು, ಇಲ್ಯೂಷನ್ಸ್ನ ಕ್ರಿಯೇಟ್ ಮಾಡೋದನ್ನೆಲ್ಲ ತೋರಿಸಿದ್ದಾರೆ. ಸೊ ಅದೇ ಅವರ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಸೊ ಬರುವಂಥ ನೆಕ್ಸ್ಟ್ ಮೂವಿಲಿ ಈ ಕ್ಯಾರೆಕ್ಟರ್ ಸ್ಟೋರಿನ ಬೇಸ್ಡಾಗಿ ಇಟ್ಕೊಂಡು ಹೇಗೆ ಮೂವಿ ಸ್ಟೋರಿ ಲೈನ್ನ ಡಿಸೈನ್ ಮಾಡಿರ್ತಾರೆ ಅನ್ನೋದೆಲ್ಲ ನೋಡೋಣ. ಆಗಿತ್ತು ನಮ್ಮ ಇವತ್ತಿನ ವಿಡಿಯೋ ರಿವ್ಯೂ ಮತ್ತು ಅನಾಲಿಸಿಸು. ನಿಮ್ಗೇನಾದರೂ ಈ ಮೂವಿ ನೋಡಿದರೆ ಅಥವಾ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹೆಚ್ಚಿನ ಮೂವಿ ಕಂಟೆಂಟ್ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀನಿ. ಇನ್ನೊಂದು ಬೋನಸ್ ಕಂಟೆಂಟ್ ಏನಪ್ಪ ಅಂದರೆ ನಿಮಗೆ ನೀವೇನಾದರೂ ಇಂಡಿಯನ್ ಸೂಪರ್ ಹೀರೋ ಮೂವೀಸ್ಗಳನ್ನ ನೋಡಬೇಕು ಅಂತ ಆಸೆ ಪಟ್ಟರೆ ಕೇರಳದಲ್ಲೇ ಇನ್ನೊಂದು ಮಿನ್ನಲ್ ಮುರಳಿ ಅಂತ ಇದೆ. ಅದು ಟೊವಿನೋ ಥಾಮಸ್ ಅವರು ಆ್ಯಕ್ಟ್ ಮಾಡಿರೋದು. ಅದು ನಮ್ಮ ಇಂಡಿಯಾದ ಬೇಸ್ ಸೂಪರ್ ಹೀರೋ ಆಗಿದ್ದಂಥ ಶಾಜಾಮ್ದು ರೆಫರೆನ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನನಗೆ ಲೋಕಚಂದ್ರ ಪಾರ್ಟ್ 1ಗಿಂತ ಆ ಮೂವಿ ಇನ್ನೂ ಇಷ್ಟ ಆಗಿತ್ತು. ಸೊ ನೀವೇನಾದರೂ ಆ ಮೂವಿನ ನೋಡೋಕ್ಕೆ ಇಷ್ಟಪಟ್ಟರೆ ಅದು ನಿಮಗೆ ನೆಟ್ಫ್ಲಿಕ್ಸಲ್ಲಿ ಅವೈಲಬಲ್ ಇದೆ. ಅದು ಕೂಡ ಕನ್ನಡ ಭಾಷೆಯಲ್ಲಿ ಅವೈಲಬಲ್ ಇದೆ ನಿಮಗೆ. ಸೊ ಹೆಚ್ಚಿನ ಮೂವಿ ಕಂಟೆಂಟ್ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. Please like, share and subscribe.